ಫೈಂಡ್ ದ ವ್ಯಾಲ್ಯೂಸ್ ಆಫ್ ಅದರ್ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇಲ್ಲಿ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೊಟ್ಟಿದ್ದಾರೆ. ಬೈ ಯೂಸಿಂಗ್ ದಿಸ್ ವಿ ಹ್ಯಾವ್ ಟು ಫೈಂಡ್ ಅದರ್ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. So we are given cos x equals to -1/2 and x lies in third quadrant. So third quadrant ಅಲ್ಲಿ ಯಾವ್ಯಾವ ಪಾಸಿಟಿವ್ ಯಾವ್ಯಾವ ನೆಗೆಟಿವ್ ಇರ್ತವೆ. ಸೊ ASTC. ಸೊ ಥರ್ಡ್ ಕ್ವಾಡ್ರೆಂಟ್ ಅಂದರೆ tan and cot will be positive and sin, cosec, cos, sec. These trigonometric functions will be negative. ಸೊ ಟ್ಯಾನ್ ಮತ್ತು ಕಾಟ್ ಪಾಸಿಟಿವ್ ಇದ್ದರೆ ಇವು ನೆಗೆಟಿವ್ ಇರ್ತವೆ. ಸೊಲ್ಯೂಷನ್. ಸೊ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು -1/2. ಸೊ ಇದು ಆಲ್ರೆಡಿ ಒಂದು ಕೊಟ್ಟಿದ್ದಾರೆ. ಸೊ ಇದೊಂದು ಇರಲಿ. ನೆಕ್ಸ್ಟು ಇದೇ ವ್ಯಾಲ್ಯೂನ ತಗೊಂಡು ವಿ ಕ್ಯಾನ್ ರೈಟ್ ಸೀಕೆಂಟ್ ಎಕ್ಸ್. ಕಾಸ್ ಎಕ್ಸ್ ಈಕ್ವಲ್ಸ್ ಟು -1/2 ಆದರೆ ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ this implies by taking the reciprocal cos will become sec x -1/2 ಏನಾಗುತ್ತಂದ್ರೆ -2 ಆಗುತ್ತೆ. Therefore the second trigonometric function is secant x equals to -2. So cos ಮತ್ತು sec ಸಿಕ್ತು. ಈಗ cos x equals to -1/2 ಆದ್ರೆ ಅದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ಅಂದರೆ we can find the value of sin. We know that the identity is sin square x equals to 1 minus cos square x. ಇದೊಂದು ಐಡೆಂಟಿಟಿ ಇದೆ. ಸೊ ಇಟ್ ಈಸ್ ಈಕ್ವಲ್ ಟು 1 ಮೈನಸ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಾಸ್ -1/2. ಅದಕ್ಕೆ ಸ್ಕ್ವೇರ್ ಮಾಡಬೇಕು. ಸೊ ಇಟ್ ಈಸ್ ಈಕ್ವಲ್ ಟು 1 -1 ಸ್ಕ್ವೇರ್ ಮಾಡಿದ್ರೆ 1, 2 ಸ್ಕ್ವೇರ್ ಮಾಡಿದ್ರೆ 4. ಸೊ ಇಟ್ ಈಸ್ ಈಕ್ವಲ್ ಟು 4 LCM ತೊಗೊಂಡ್ರೆ 4 ಬರುತ್ತೆ LCM. ಇಲ್ಲಿ ಮಲ್ಟಿಪ್ಲೈ ಮಾಡಿ 4 1 4 -1 4 -1 is 3. So sin square x equal to 3. Sin square x equal to 3 ಆದರೆ what is the value of sin x? So sin x equal to plus or minus square root of 3/4. So this implies plus or minus 3 ನ square root ಇಲ್ಲ, so it will be √3 divided by 4 ನ square root 2. So sin x equal to plus or minus √3/2. ಸೊ ಸೈನ್ ಯಾವ ಕ್ವಾಡ್ರೆಂಟಲ್ಲಿ ನಾವು ಮಾತಾಡ್ತಾ ಇರೋದು ಅಂದರೆ ವಿ ಆರ್ ಟಾಕಿಂಗ್ ಅಬೌಟ್ ಥರ್ಡ್ ಕ್ವಾಡ್ರೆಂಟಲ್ಲಿ ಸೈನ್ ನೆಗೆಟಿವ್ ಇರೋದ್ರಿಂದ ನಾವು -√3/2 ತಗೋಬೇಕು. ಸೊ ಇಲ್ಲೇನಿದೆ ಅಂತಂದರೆ ಸಿನ್ಸ್ ಎಕ್ಸ್ ಲೈಸ್ ಇನ್ ಥರ್ಡ್ ಕ್ವಾಡ್ರೆಂಟ್. ಸೊ ಇದನ್ನೆಲ್ಲ ಬರಿಬೇಕು ಆ್ಯಕ್ಚುಲಿ. ದೇರ್ಫೋರ್ ಸೈನ್ ಎಕ್ಸ್ ಈಕ್ವಲ್ ಟು -√3/2. ಸೊ ಯಾವಾಗ ಸೈನ್ ಸಿಕ್ತಲ್ಲ ಅದರ ರೆಸಿಪ್ರೋಕಲ್ ಬರಿಬಹುದು. ಸೈನ್ ರೆಸಿಪ್ರೋಕಲ್ ಏನಾಗುತ್ತೆ ಅಂತಂದರೆ ಕೊಸೆಕ್. ದೇರ್ಫೋರ್ ಕೊಸೆಕ್ ಎಕ್ಸ್ ಈಕ್ವಲ್ ಟು -2/√3. ಸೊ ಇಲ್ಲಿ ನಮಗೇನು ಸಿಕ್ತು ಅಂತಂದರೆ ವಿ ಗಾಟ್ ದ ವ್ಯಾಲ್ಯೂ ಆಫ್ ಸೈನ್ ಆ್ಯಂಡ್ ಕೊಸೆಕ್. ಸೊ ಇಲ್ಲಿವರೆಗೆ ಸೈನ್ ಮತ್ತು ಕೊಸೆಕ್ ನಮಗೆ ಸಿಕ್ಕಿದೆ. ಆಮೇಲೆ ಸೆಕ್ ಮತ್ತು ಕಾಸ್. ಸೊ 4 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಸಿಕ್ತು. ಈಗ by using these values we can find tan and cot. So tan ಮತ್ತು cot. We know that tan is given by tan x is nothing but sin x divided by cos x. So it is equal to sin x ಅಂತಂದರೆ -√3/2 divided by cos x ಅಂತಂದರೆ -1/2. ಸೊ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಡಿನಾಮಿನೇಟರ್ಲಿ 2 ಕ್ಯಾನ್ಸಲ್ ಆದರೆ ಸೊ ವಿ ಗೆಟ್ √3. ದೇರ್ಫೋರ್ tan x equal to √3. Of course it will be positive because ಥರ್ಡ್ ಕ್ವಾಡ್ರೆಂಟಲ್ಲಿ tan is positive. tan ಅನ್ನು ಯೂಸ್ ಮಾಡಿಕೊಂಡು ರೆಸಿಪ್ರೋಕಲ್ ತಗೊಳ್ಳೋಣ. ವಿ ಗೆಟ್ cot x. tan ನ ರೆಸಿಪ್ರೋಕಲ್ ಕಾಟ್ ಆದರೆ √3 ನ ರೆಸಿಪ್ರೋಕಲ್ 1/√3. Therefore we got all the 6 trigonometric functions. ಸೊ ಹೀಗೆ ನಾವೇನು ಮಾಡ್ತೀವಿ ಅಂತಂದರೆ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳನ್ನು ಫೈಂಡ್ ಮಾಡ್ತೀವಿ. ಸಿಮಿಲರ್ಲಿ we have to find all the 5 trigonometric functions by using sin x equal to 3/5 where x lies in second quadrant. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಯಾವ್ಯಾವುದು ಪಾಸಿಟಿವ್ ಇರ್ತದೆ, ಯಾವ್ಯಾವ್ದು ನೆಗೆಟಿವ್ ಇರ್ತದೆ.
ಸೊ ಸೆಕೆಂಡ್ ಕ್ವಾಡ್ರಂಟ್ ASTC ರೂಲ್ ನೆನಪಿರ್ಬೇಕು ನಿಮಗೆ, ASTC. ಸೊ ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನ್ ಆ್ಯಂಡ್ ಕೊಸೆಕ್ ಆರ್ ಪಾಸಿಟಿವ್, sine and cosec are positive, and cos, sec, tan and cot. So these trigonometric functions are negative in second quadrant. So already ನಮ್ಗೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ sin x equal to 3/5 ಅಂತ ಕೊಟ್ಟಿದ್ದಾರೆ. So sin x ಕೊಟ್ಟಿದ್ದಾರೆ ಅಂತಂದ್ರೆ by using this we can write cosec x. So solution given ಏನು ಅಂತಂದ್ರೆ sin x equal to 3/5. So since sin x is 3/5, cosec x will be equal to 5/3. So cosec x equal to 5/3. Next ನೋಡಿ, we know that sin ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ಯೂಸ್ ಮಾಡಿ ಐಡೆಂಟಿಟಿನ ಯೂಸ್ ಮಾಡಿ ಕಾಸ್ನ ಫೈಂಡ್ ಮಾಡ್ಬೋದು. ಕಾಸ್ನ ಫೈಂಡ್ ಮಾಡೋಕ್ಕೆ ಯಾವ ಐಡೆಂಟಿಟಿ ಯೂಸ್ ಮಾಡ್ಬೋದು ಅಂದರೆ cos square x equal to 1 minus sin square x. ಸೊ ಈ ಐಡೆಂಟಿಟಿನ ಯೂಸ್ ಮಾಡ್ತೀನಿ. ಸೊ cos square x equal to 1 minus sin x means 3/5, ಅದನ್ನು ಸ್ಕ್ವೇರ್ ಮಾಡಿ. ಸೊ ಇಟ್ ಈಸ್ ಈಕ್ವಲ್ ಟು 1 minus 3ನ ಸ್ಕ್ವೇರ್ ಮಾಡಿದರೆ 9, 5ನ ಸ್ಕ್ವೇರ್ ಮಾಡಿದರೆ 25. ಸೊ LCM ಈಸ್ 25. ಮಲ್ಟಿಪ್ಲೈ ಮಾಡಿ 25 minus 9. 25 minus 9 means we get 16. So cos square is equal to 16/25. Therefore cos x equal to plus or minus square root of 16/25. So this is equal to plus or minus square root of 16 is 4 and square root of 25 is 5. So cos x ವ್ಯಾಲ್ಯೂ ನಮಗೇನು ಬಂತು ಅಂದರೆ ಪ್ಲಸ್ ಆರ್ ಮೈನಸ್ 4/5 ಬಂತು. ಹಾಗಾದರೆ ಪಾಸಿಟಿವ್ ತಗೋಬೇಕಾ ನೆಗೆಟಿವ್ ತಗೋಬೇಕಾ ಅಂತ ಹೆಂಗೆ ಡಿಸೈಡ್ ಮಾಡೋದು ಅಂತಂದರೆ ಎಕ್ಸ್ ಯಾವ ಕ್ವಾಡ್ರೆಂಟಲ್ಲಿ ಇದೆ ಅನ್ನೋದನ್ನು ನೋಡಿ ಡಿಸೈಡ್ ಮಾಡಬೇಕು. ಸಿನ್ಸ್ ಎಕ್ಸ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಆ್ಯಂಡ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಕಾಸ್ ಈಸ್ ನೆಗೆಟಿವ್, therefore we have to take minus 4/5. Therefore cos x equal to minus 4/5. ನೋಡಿ ಸೈನ್ ಸಿಕ್ಕಿದೆ, ಕೊಸೆಕ್ ಸಿಕ್ಕಿದೆ, ಕಾಸ್ ಸಿಕ್ಕಿದೆ. ಕಾಸ್ ಸಿಕ್ಕರೆ ಅದರಿಂದ ನಾವು ಇಮಿಡಿಯೇಟ್ಲಿ ಏನು ಫೈಂಡ್ ಮಾಡಬಹುದು ಅಂತಂದರೆ ಸೀಕೆಂಟ್ ಎಕ್ಸ್. ಟೇಕಿಂಗ್ ದ ರೆಸಿಪ್ರೋಕಲ್, ಕಾಸ್ನ ರೆಸಿಪ್ರೋಕಲ್ ಸೀಕೆಂಟ್ ಆಗುತ್ತೆ, minus 4/5ನ ರೆಸಿಪ್ರೋಕಲ್ minus 5/4. Now by using these we can find tan. We know that tan x equal to sin x divided by cos x. Sin x by cos x. So it is equal to, what is sin? 3/5. What is cos? Cos is minus 4/5. Only 5 cancel, minus in the numerator ಕಳಿಸ್ಬಿಡ್ತೀನಿ, we get minus 3/4. ಸೊ ಟ್ಯಾನ್ ಎಕ್ಸ್ ಈಕ್ವಲ್ ಟು minus 3/4. ನೋಡಿ ಟ್ಯಾನು ಸೆಕೆಂಡ್ ಕ್ವಾಡ್ರಂಟಲ್ಲಿ ನೆಗೆಟಿವ್ ಇರೋದ್ರಿಂದ ಇಲ್ಲಿ minus 3/4 ಆಟೋಮೆಟಿಕಲಿ ಬಂದಿದೆ, ಸೊ ನೋ ಪ್ರಾಬ್ಲಮ್. ಸೊ ಟ್ಯಾನ್ ಸಿಕ್ಕಿದೆ, ಬೈ ಯೂಸಿಂಗ್ ದಿಸ್ ವಿ ಕ್ಯಾನ್ ಫೈಂಡ್ ಕಾಟ್. ಸೊ ಟ್ಯಾನ್ ರೆಸಿಪ್ರೋಕಲ್ ಏನಾಗುತ್ತೆ? ಕಾಟ್ ಆಗುತ್ತೆ. ದಿಸ್ ಇಂಪ್ಲೈಸ್ ಟೇಕಿಂಗ್ ದ ರೆಸಿಪ್ರೋಕಲ್ ಕಾಟ್ ಎಕ್ಸ್ ಈಕ್ವಲ್ಸ್ ಟು minus 4/3. ನೋಡಿ ಎಲ್ಲ ಟ್ರಿಗ್ನೋಮೆಟ್ರಿ ಫಂಕ್ಷನ್ಗಳು ಸಿಕ್ಕಿತು. ಇಲ್ಲಿ ನಮಗೆ ಕಾಟ್ ಸಿಕ್ಕಿದೆ, ಇಲ್ಲಿ ಟ್ಯಾನ್ ಇದೆ, ಆಮೇಲೆ ಇಲ್ಲಿ ಸೀಕೆಂಟ್ ಇದೆ, ಇಲ್ಲಿ ಕಾಸ್ ಇದೆ, ಆಮೇಲೆ ಹಿಯರ್ ವಿ ಹ್ಯಾವ್ ಕೊಸೆಕೆಂಟ್ ಎಕ್ಸ್. ಸೊ ಲೈಕ್ ದಿಸ್ ವಿ ಕ್ಯಾನ್ ಫೈಂಡ್ ಆಲ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ನೆಕ್ಸ್ಟ್ ಕ್ವಶನ್ ಈಸ್ cot x equal to 3/4 where x lies in the third quadrant. ನೋಡಿ ಥರ್ಡ್ ಕ್ವಾಡ್ರೆಂಟಲ್ಲಿ ASTC in third quadrant, tan and cot, these two trigonometric functions are positive, remaining sin, cos, cosec and sec, these four trigonometric functions will be negative. So cot x ಕೊಟ್ಟಿದ್ದಾರೆ, by using this we can find tan. So since cot x is 3/4, the reciprocal of cot is tan, and 3/4 the reciprocal 4/3. So tan x ಸಿಕ್ತು. ಈಗ ಐಡೆಂಟಿಟಿ ಯೂಸ್ ಮಾಡಿ, ಏನು ಐಡೆಂಟಿಟಿ ಅಂತಂದರೆ 1 plus tan square x equal to secant square x, ಅಥವಾ ನಾನು ಅದನ್ನು secant square x equal to 1 plus tan square x ಯೂಸ್ ಮಾಡ್ತೀನಿ, ಅಥವಾ 1 plus cot square x equal to cosecant square x ಅದನ್ನು ಕೂಡ ಯೂಸ್ ಮಾಡ್ಬೋದು. ಯಾವುದಾದ್ರೂ ಒಂದು ಐಡೆಂಟಿಟಿ ಯೂಸ್ ಮಾಡಿದ್ರು ಕೂಡ ನನಗೆ ಬೇರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸಿಗುತ್ತೆ. ನಾನು ಇಲ್ಲಿ ಯೂಸ್ ಮಾಡಿರೋದು secant square x equal to 1 plus tan square x ಅಂತ. ಸೊ ಇಟ್ ಈಸ್ ಈಕ್ವಲ್ ಟು 1 plus the value of tan is 4/3.
ಮತ್ತು ಅದಕ್ಕೆ ಸ್ಕ್ವೇರ್ ಇದೆ. ಸೊ ಅಪ್ಲೈಯಿಂಗ್ ಸ್ಕ್ವೇರ್. ಸೊ ಇಟ್ ಈಸ್ ಈಕ್ವಲ್ ಟು 1 ಪ್ಲಸ್ 4ನ ಸ್ಕ್ವೇರ್ ಮಾಡಿದ್ರೆ 16, 3ನ ಸ್ಕ್ವೇರ್ ಮಾಡಿದ್ರೆ 9. ನಾವು LCM ಈಸ್ 9. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ತಗೊಂಡ್ರೆ ಇಲ್ಲಿ 9 ಪ್ಲಸ್ 16 ಈಸ್ 25. ಇದೇನಿದು secant square x. So secant square x is 25 by 9. Then secant x is equal to plus or minus square root of 25 by 9. So it is equal to plus or minus 25 na square root to 5, 9 na square root to 3. Now secant ಎರಡು ವ್ಯಾಲ್ಯೂ ಬಂದಿದೆ, ಪ್ಲಸ್ 5 by 3 ಮೈನಸ್ 5 by 3. ಸೊ ಇಲ್ಲಿ ಪ್ಲಸ್ 5 by 3 ತಗೋಬೇಕಾ ಮೈನಸ್ 5 by 3 ತಗೋಬೇಕಾ ನೋಡಿ. ಎಕ್ಸ್ ಯಾವ ಕ್ವಾಡ್ರಂಟಲ್ಲಿ ಇದೆ ನೋಡಿ, ಆಮೇಲೆ ನಾವೇನು ಮಾಡಬೇಕು ಅಂತಂದರೆ ಡಿಸೈಡ್ ಮಾಡಬೇಕು. ಎಕ್ಸ್ ಯಾವ ಕ್ವಾಡ್ರಂಟಲ್ಲಿ ಇದೆ? ಎಕ್ಸ್ ಈಸ್ ಇನ್ ಥರ್ಡ್ ಕ್ವಾಡ್ರಂಟ್. ಥರ್ಡ್ ಕ್ವಾಡ್ರಂಟಲ್ಲಿ ಸೆಕ್ ಈಸ್ ನೆಗೆಟಿವ್. ಸೊ ವಿ ಹ್ಯಾವ್ ಟು ಟೇಕ್ ಮೈನಸ್ 5 by 3. ಎಕ್ಸ್ ಏನು ಸೀಕೆಂಟು ನೆಗೆಟಿವ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಟೇಕ್ minus 5 by 3. Therefore, we get sec x equal to minus 5 by 3. Secant ಸಿಕ್ಕ ಕೂಡಲೇ ಅದನ್ನು ರೆಸಿಪ್ರೋಕಲ್ ತಗೊಳ್ಳೋಣ. We get cos x equal to minus 3 by 5. ನೋಡಿ, secant ಮತ್ತು cos ಎರಡೂ ನೆಗೆಟಿವ್ ಇದೆ. ಸೊ minus 5 by 3 minus 3 by 5. cos ಸಿಕ್ಕರೆ ಐಡೆಂಟಿಟಿ ಯೂಸ್ ಮಾಡಿ we can find sin. ಯಾವ ಐಡೆಂಟಿಟಿ ಯೂಸ್ ಮಾಡ್ತೀನಿ ಅಂತಂದರೆ we know that sin square x equal to 1 minus cos square x. So ಈ ಐಡೆಂಟಿಟಿ ಯೂಸ್ ಮಾಡ್ತೀವಿ. So it is equal to 1 minus the value of cos is minus 3 by 5. Minus 3 by 5 ಅದಕ್ಕೆ ಸ್ಕ್ವೇರ್ ಅಪ್ಲೈ ಮಾಡಬೇಕು. So it is equal to 1 minus 3ನ ಸ್ಕ್ವೇರ್ ಮಾಡಿದರೆ 9 ಬರುತ್ತೆ. 5ನ ಸ್ಕ್ವೇರ್ ಮಾಡಿದರೆ we get 25. Now taking LCM we get 25 and ಈ ಕಡೆ 25 minus 9 is 16. ಇದೇನಿದು sin square x. So sin square x equal to 16 by 25 ಆದರೆ what is the value of sin x? The value of sin x is plus or minus sin x equal to plus or minus square root of 16 by 25. So square root ತಗೊಂಡ್ರೆ sin x equal to plus or minus 16ನ ಸ್ಕ್ವೇರ್ ರೂಟ್ 4, 25ನ ಸ್ಕ್ವೇರ್ ರೂಟ್ 5. ಈಗ ಪಾಸಿಟಿವ್ ನೆಗೆಟಿವ್ ಡಿಸೈಡ್ ಮಾಡೋಣ. ಥರ್ಡ್ ಕ್ವಾಡ್ರಂಟಲ್ಲಿ ಇರೋದ್ರಿಂದ ಸೈನ್ ನೆಗೆಟಿವ್ ಇರುತ್ತೆ. ದೇರ್ ಫೋರ್ ವಿ ಹ್ಯಾವ್ ಟು ಟೇಕ್ ಸೈನ್ ಎಕ್ಸ್ ಈಕ್ವಲ್ ಟು ಮೈನಸ್ 4 by 5. ಇಲ್ಲಿ ರೀಸನ್ ಬರೀಬೇಕು. ಸಿನ್ಸ್ ಎಕ್ಸ್ ಲೈಸ್ ಇನ್ ಥರ್ಡ್ ಕ್ವಾಡ್ರಂಟ್, ದೇರ್ ಫೋರ್ ಸೈನ್ ಎಕ್ಸ್ ಈಕ್ವಲ್ ಟು ಮೈನಸ್ 4 by 5 ಅಂತ ಬರೀಬೇಕು. ನಾನು ಡೈರೆಕ್ಟಾಗಿ ಬರೀತೀನಿ. ಸೊ ಸೈನ್ ಎಕ್ಸ್ನ ರೆಸಿಪ್ರೋಕಲ್ ತಗೊಳ್ಳಿ, ಕೋಸೆಕ್ ಎಕ್ಸ್ ಇಟ್ ಈಸ್ ಈಕ್ವಲ್ ಟು ಮೈನಸ್ 5 by 4. So these are the required trigonometric functions. So idu given trigonometric function and idu tan x. After that we found secant x, then we got cos x, and then sin x and cosecant x. So ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳನ್ನು ಫೈಂಡ್ ಮಾಡ್ತೀವಿ.